ನೀವು ಪ್ರತಿಭಟನೆ ಮಾಡ್ಬೋದ್ರೆ ಪ್ರತಿಭಟನೆ ಬರ್ರಿ ಒಳಗೆ ಬರ್ರಿ. ತಾಲೂಕಾ ಅಧ್ಯಕ್ಷರು. ನಮ್ಮ ತಾಲೂಕಲ್ಲಿ 825 ಜನ ಅಡಿಗೆ ಸಹಾಯಕರು ಅಡಿಗೆಯವರು ಅಂತ ಹೇಳಿ ಕೆಲಸ ಮಾಡ್ಲಿಕ್ಕತ್ತಾರ. ಅದೇ ರೀತಿ ನಮ್ಮ ಜಿಲ್ಲೆಯ ಒಳಗೆ ಒಂದು 6,000 ಜನ ನಾವು ಕೆಲಸ ಮಾಡ್ತಿದ್ವಿ. ಅದೇ ರೀತಿ ನಮ್ಮ ರಾಜ್ಯದೊಳಗೆ 1,18,000 ಜನ ಕೆಲಸ ಮಾಡ್ಲಿಕ್ಕತ್ತೀವಿ. ಈ ಸ್ಕೀಮ್ ಒಳಗೆ ಇರುವವರು ಎಲ್ಲ ವಿಧವೆಯರು ಮತ್ತು ಬಡ ಮಹಿಳೆಯರು ಇದ್ದಾರೆ. ಅದಕ್ಕೆ ನಾವು ಸರ್ಕಾರಲ್ಲಿ ಮನವಿ ಮಾಡ್ಕೊಳ್ಳೋದು ಒಂದೇಪ್ಪ ಅಂತಂದರೆ, ನಮಗೆ ಅವ್ರು ಕೊಡೋದು 3,600 ರೂಪಾಯಿ ವೇತನ. 3,600 ವೇತನದೊಳಗೆ ಈಗ ಅಜೀಂ ಪ್ರೇಮ್ಜಿ ಅವರು ನಾವು ಸುಮಾರು ಸಲ ಹೋರಾಟ ಮಾಡಿದಾಗ 1948 ಆ ಕಾಯ್ದೆ ಅಡಿ ಆದರೂ ಕೂಡ ನಮ್ಮನ್ನು 6 ತಾಸು ಕೆಲಸ ಮಾಡೋರಿಗೆ ಒಂದು ಪಂಚಾಯತಿ ನೌಕರಂತಾದರೂ ಅವ್ರು ಕನ್ಸಿಡರ್ ಮಾಡಬೇಕಾಗಿತ್ತು. ಆದರೆ ಸರ್ಕಾರ ಇವರು 4 ತಾಸು ಕೆಲಸ ಮಾಡ್ತಾರೆ ಅಂಥೇಳಿ ಅದನ್ನು ನಮ್ಮನ್ನು ಪರಿಗಣಿಸ್ಲಿಕ್ಕತ್ತಾರ. ಆದರೆ ಅಜೀಂ ಪ್ರೇಮ್ಜಿ ಅವರು ಈಗ ಮಕ್ಕಳಿಗೆ ಮೊಟ್ಟೆ ಅಂತ ಕೊಟ್ಟಾರ. ಅದಕ್ಕೆ ಹಾಗಾಗಿ ನಾವು ಬೆಳಿಗ್ಗೆ 9:30ಗೆ ಶಾಲೆ ಒಳಗಿದ್ದವರು ನಾವು ಸಾಯಂಕಾಲ 4:15 ಗಂಟೆಗೆ ಮನೆ ತಲುಪ್ತೀವಿ. ಅದಕ್ಕೆ ಸರ್ಕಾರಲ್ಲಿ ಮನವಿ, ನಾವು 9:30ಯಿಂದ 4 ಗಂಟೆಗೆ ನಾವು ತಲುಪೋರು ನಾವು ಎಷ್ಟು ಗಂಟೆ ಅಂತ ಕೆಲಸ ಮಾಡ್ತೀವಿ? ಅದು ಸರ್ಕಾರ ಕಣ್ಣಿಗೆ ಯಾಕೆ ಕಾಣ್ಲಿಕ್ಕತ್ತಿಲ್ಲ ಅಂತ ನಮ್ದೊಂದು ಪ್ರಶ್ನೆ. ಯಾಕೆ ಕಾಣ್ಲಿಕ್ಕತ್ತಿಲ್ಲ? 9:30ಗೆ ಹೋದವರು 4 ಗಂಟೆಗೆ ನಾವು ಮನೆಗೆ ಬರ್ತೀವಿ. ಹಂಗಿದ್ದಾಗ ಬೇರೆ ಕಡೆ ನಾವು 4 ಗಂಟೆಯಿಂದ ನಮಗೆ ಯಾರು ಕೆಲಸ ಕೊಡ್ತಾರ? ಬೇರೆ ಕಡೆ ನಾವು 3,600 ರೂಪಾಯಿ ಒಳಗೆ ಬದುಕೋದಾದ್ರೂ ಹೆಂಗೆ? ನಮಗೂ ಮಕ್ಕಳಿದ್ದಾವ, ಮನೆ ಐತೆ, ಎಲ್ಲ ಇದ್ದಾಗ ನಾವು ಬಾಡಿಗೆ ಕಟ್ಟಬೇಕಾಗ್ತದೆ. ಬಾಡಿಗೆ ಮನೆಯಲ್ಲಿ ಇದ್ದವ್ರು ನಾವೆಲ್ಲ ಬಾಡಿಗೆ ಕಟ್ಟಬೇಕು, ಮಕ್ಕಳಿಗೆ ಸ್ಕೂಲ್ ಫೀಸ್ ಅಂತ ಕೊಡಬೇಕು. ಗೌರ್ಮೆಂಟ್ ಶಾಲೆಯಲ್ಲಿ ಓದಿಸಿದ್ರು ಮಕ್ಕಳಿಗೆ 2 ಹೊತ್ತು ಊಟ ಕೊಡುವಷ್ಟಾದ್ರೂ ಬೇಕಲ್ಲ ನಮಗೆ. ನಾವು ಗೌರ್ಮೆಂಟ್ ಶಾಲೆಯಲ್ಲೇ ಮಕ್ಕಳನ್ನು ಓದಿಸ್ತೀವಿ, ಆದ್ರೆ ಮಧ್ಯಾಹ್ನ 1 ಹೊತ್ತು ಊಟ ಕೊಡ್ತದೆ ಸರ್ಕಾರ. ಆದರೆ ಸಾಯಂಕಾಲ ನಾವು ಮಕ್ಕಳಿಗೆ ಎಲ್ಲಿ ಕರ್ಕೊಂಡು ಹೋಗಬೇಕು, ಎಲ್ಲಿ ಊಟ ಮಾಡಿಸ್ಬೇಕು, ಅದು ಸರ್ಕಾರ ಗಮನದಲ್ಲಿ ಬರಬೇಕು. ಯಾಕಂದ್ರೆ ಮಹಿಳೆಯರು ಅದಾರ ಅಂದ ಮೇಲೆ ಇವರಿಗೊಂದು ಸಂಸಾರ ಅನ್ನೋದೈತೆ, ಇವ್ರದ್ದು ಕಷ್ಟ ಏನಂತ ಸರ್ಕಾರ ನಮ್ಮನ್ನು ಪರಿಗಣಿಸಬೇಕು. ಮೊನ್ನೆ ನಾವು ಇದರಲ್ಲೇ ನಮ್ಮಲ್ಲಿ ಕೇಂದ್ರದಿಂದ ಯಾವುದೇ ಬಜೆಟ್ ಬಂದಿರುವುದಿಲ್ಲ. ಅದಕ್ಕಂತ ನಾವು ದೆಹಲಿಯಲ್ಲಿ ಹೋರಾಟ ಹಾಕೊಂಡ್ರು ಕೂಡ ಅಲ್ಲಿಯೂ ಕೂಡ ನಮಗೆ ಯಾವುದಕ್ಕೂ ಸ್ಪಂದನೆ ಮಾಡ್ತಿಲ್ಲ ಕೇಂದ್ರ ಸರ್ಕಾರ. ಪ್ರತಿಯೊಂದಕ್ಕೂ ಇಲ್ಲ, ನಿಮ್ಮದು 4 ತಾಸು ಅವಧಿ ನಿಮ್ಮದು ಕೆಲಸ, ನೀವು ಬರ್ತೀರಾ 10 ಗಂಟೆಗೆ ಬಂದು ಊಟ ಕೊಟ್ಟು ಹೋಗ್ತೀರಾ ಅಂತಾರೆ. ಅದಕ್ಕೆ ದಯವಿಟ್ಟು ಹೇಳ್ತೀವಿ, ಸರ್ಕಾರದವರೇ ಬರಲಿ ನಮ್ಮ ಶಾಲೆಗಳಿಗೆ. ಅದು ಗೌರ್ಮೆಂಟ್ ಶಾಲೆ ಅಂದ ಮೇಲೆ ಸರ್ಕಾರದವರೇ ಬಂದು ನೋಡಲಿ. ನಾವು 4 ಗಂಟೆ ತನಕ ಕೆಲಸ ಮಾಡ್ತೀವಿ. 2 ಗಂಟೆಗೆ ಮಕ್ಕಳಿಗೆ ಊಟ ಕೊಟ್ಟ ಮೇಲೆ ಮುಂದೆ ನಾವು ಅದು ಪಾತ್ರೆ ಪರಿಕರಗಳನ್ನು ಯಾರು ತೊಳಿತಾರೆ? ಅದು ಇನ್ನೊಬ್ಬರನ್ನಂತ ನೇಮಕ ಮಾಡ್ಯಾರ, ಇಲ್ಲ ನಮಗೆ ನೇಮಕ ಮಾಡ್ಯಾರ ಅಂದಾಗ ಪಾತ್ರೆ ಪರಿಕರಣಗಳನ್ನು ತೊಳಿಬೇಕು, ಮತ್ತು ಎಲ್ಲ ಸಾಮಗ್ರಿಗಳನ್ನು ಮತ್ತೊಮ್ಮೆ ಸ್ವಚ್ಛ ಮಾಡಿ ಬರಬೇಕಲ್ಲ ನಾವು. ಅದಕ್ಕೆ 4 ಗಂಟೆ ತನಕ ನಾವು ಕೆಲಸ ಮಾಡ್ತೀವಿ. ಅದಕ್ಕೆ ಸರ್ಕಾರಲ್ಲಿ ನಮ್ಮದೊಂದು ಎಲ್ಲ ತಾಯಂದಿರ ಪರವಾಗಿ ಒಂದು ವಿನಂತಿ ಅದ. ಯಾಕಂತಂದರೆ ಬೇಟಿ ಬಚಾವೋ ಬೇಟಿ ಬಡಾವೋ ಬೇಟಿ ಬಚಾವೋ ಅನ್ನೋ ಈ ಕೇಂದ್ರ ಸರ್ಕಾರ ಅಲ್ಲ, ಇಂಥ ಬಡ ವಿಧವೆಯರ್ದು ಒಂದು ಶಾಪ ಅಂತ ತಗೊಳ್ಳಿಕ್ಕತ್ತದಂತ ನಾನು ಹೇಳ್ತೀನಿ. ಎಲ್ಲರೂ ಬೀದಿಗೆ ಬಂದ್ಬಿಟ್ಟಿವಿ, ನಾವು ಮಹಿಳೆಯರನ್ನೇ ಮಾಡ್ತಾನೇ ಇದ್ದೀವಿ. ಅದಕ್ಕೆ ದಯವಿಟ್ಟು ನಾನು ಎಲ್ಲರ ಪರವಾಗಿ ಹೇಳುವುದೇನೋ, ಮಾಧ್ಯಮದವರಿಗೂ ಕೂಡ ನಂದೊಂದು ವಿನಂತಿ ಅದ. ಏನಂತಂದರೆ, ಈ ನಮ್ಮ ಕಷ್ಟವನ್ನು ಸರ್ಕಾರ ಯಾಕೆ ಗಮನಿಸ್ತಿಲ್ಲ ನಮಗೆ ಗೊತ್ತಿಲ್ಲ. ಅದಕ್ಕೆ ಅದನ್ನು ಯಾವ ರೀತಿ ಅವರ ಮನಸ್ಸಿಗೆ ತಲುಪುವಂಗೆ ನೀವು ದಯವಿಟ್ಟು ನಮ್ಮನ್ನು ಸಹಾಯ ಮಾಡಿ. ಯಾಕಂತಂದರೆ ಮುಂದೆ ನಮ್ಗೆ ಕಷ್ಟಗಳನ್ನು ನೀವು ನಿಮ್ಮ ಮುಖಾಂತರ ಆದರೂ ಅವ್ರಿಗೆ ಮನವರಿಕೆ ಮಾಡಿರಿ ಅಂತ ಹೇಳಿ ನಾನು ಎಲ್ಲರ ಪರವಾಗಿ ಎಲ್ಲ ಮಾಧ್ಯಮದವ್ರಿಗೆ ಕೂಡ ಧನ್ಯವಾದ ಹೇಳಬೇಕು. ನಾನು ಸುವರ್ಣ ರಾಠೋಡ್ ಅಂತ ಹೇಳಿ ಮುದ್ದೇಬೇಳೆ ತಾಲೂಕು ಅಧ್ಯಕ್ಷ. ಇವತ್ತಿನ ದಿನ ಬಿಸಿ ಊಟದ ಒಂದು ವೇತನಗೋಸ್ಕರ ನಾವಿಲ್ಲಿ 1 ದಿನದ ಮುಷ್ಕರವನ್ನು ಹೂಡಿದ್ದೇವೆ. ಅದಕ್ಕಾಗಿ ಎಲ್ಲರೂ ನಾವು ಸ್ವಲ್ಪ ಜನ ಬಂದಿದ್ದಕ್ಕಾಗಿ ನಮಗೆ ಇನ್ನೂ ಸ್ವಲ್ಪ ಮಂದಿ ಬರೋರು ಅದಾರ. ಅದಕ್ಕಾಗಿ ಸಂಜೆ 4 ಗಂಟೆ ತನಕ ನಾವು ಇಲ್ಲಿ ಮುಷ್ಕರವನ್ನು ಮುಂದುವರಿಸ್ತಾ ಇದ್ದೀವಿ. ನಾವು ಪಗಾರ ಸಲುವಾಗಿ ತಿಂಗಳಂತೂ ಪಗಾರ ಕೊಡ್ತಾರ್ರಿ. ಅದು ಎಂದು ನಾಳೆ ಅದು ಡೇಟ್ ಇರಲ್ಲ, ಅದಕ್ಕೆ ಏನೂ ಇರಂಗಿಲ್ಲ. ಅಂದ್ರೆ ಇವತ್ತು ಹಬ್ಬ ಅದ, ನಾಳೆ ಕೊಡ್ತಾರ. ಇವತ್ತು ಜಾತ್ರೆ ಅದ, ನಾಳೆ ಪೇಮೆಂಟ್ ಬರ್ತದ. ಈ ರೀತಿ ನಮಗೆ ಪಗಾರ ಕೊಡ್ತದ್ರಿ ಗೌರ್ಮೆಂಟ್. ರಾಜ್ಯ ಸರ್ಕಾರ ಇರ್ಲಿ, ಇವತ್ತು ಕೇಂದ್ರ ಸರ್ಕಾರದ ಇರ್ಲಿ, ಒಂದು ಅನುದಾನ ಹಾಕ್ತಾರ. ಆ ಅನುದಾನದೊಳಗೆ ಕಡಿತ ಮಾಡಿ ಇವ್ರು ಪೇಮೆಂಟ್ ಕೊಡ್ತಾರ ರಾಜ್ಯ ಸರ್ಕಾರದವ್ರು. ಆ ಪೇಮೆಂಟ್ ಒಂದು ಹುಡುಗರಿಗೆ ಚಡ್ಡಿ ಆಗಂಗಿಲ್ಲ, ಒಂದು ಹುಡುಗರಿಗೆ ಹಂಗೆ ಆಗಂಗಿಲ್ಲ. ಎಲ್ಲಾರು ಇಂಥವ್ರು ಬಿಸಿ ಹೊಡೆದವ್ರು ಎಲ್ಲಾರು ಅರ್ಧಂಬರ್ಧ ಸ್ವಲ್ಪ ಕಲ್ತವ್ರು ಅದಾರ, ಸ್ವಲ್ಪ ಕಲೀಲಾರ ತಾಯಂದಿರ ಅದಾರ, ಅನಾನುಕೂಲಸ್ಥರ ಹೆಸರು ಅದಾರ. ಈ ಸಾಕ್ಷರತೆಯಿಂದ ಕೊರತೆಯಿಂದ ಆಗಲಿ, ಇವತ್ತು ನಮ್ಮ ಇದರದಿಂದಾರೇ ಆಗಲಿ, ಏನೋ ಒಂದು
ಅದರಿಂದ ಬಿಸಿ ಊಟಕ್ಕೆ ಕೆಲ್ಸಕ್ಕೆ ಬಂದಾರ. ಅವ್ರನ್ನ ಕೆಲ್ಸಕ್ಕೆ ಕನಿಷ್ಠ ಒಂದು ಎತ್ತು ಹಸುವ ಇವಕ್ಕಿನ ಕನಿಷ್ಠ ನಮಗೆ ದುಡಿಸ್ಕೋತಾರ. ಯಾವ ರೀತಿ ದುಡಿಸ್ಕೋತಾರ ಅಂದ್ರೆ ಒಂದು ಸಾಲಿಯೊಳಗೆ 300 ಜನ ಅದಾರ, ಒಂದು ಸಾಲಿಯೊಳಗೆ ಇಬ್ಬರೇ ಅದಾರ. ಇಬ್ಬರಿದ್ದಲ್ಲಿ ಒಬ್ಬರು ಮಾಡ್ತೀವಿ, 3 ಮಂದಿ ಮಾಡ್ತೀವಿ, 4 ಮಂದಿ ಮಾಡ್ತೀವಿ. ದಿನನಿತ್ಯ ನಾವು 300 ಮೊಟ್ಟೆನೂ ಸುಲಿತೀವಿ, 100 ಮೊಟ್ಟೆನೂ ಸುಲಿತೀವಿ. ಅದಕ್ಕೆ ಒಂದೇ ಥರ ಪೇಮೆಂಟ್ ಕೊಡ್ತಾ ಹೊಂಟತಿ ಗೌರ್ಮೆಂಟ್. ಅದಕ್ಕಾಗಿ ಇವತ್ತು 2 ದಿನ ಮುಷ್ಕರ ಆಗುತ್ತೆ, ಇವತ್ತು ಒಂದೇ ದಿನ ಮುಷ್ಕರ ಮಾಡ್ಲಾತೀವಿ. ಇವತ್ತಿನ ದಿನ ನಮಗೆ ಸ್ವಲ್ಪ ಏನಾದ್ರು ಗೌರ್ಮೆಂಟ್ ಎಚ್ಚರಗೊಳ್ಳಿಲ್ಲ ಅಂದ್ರೆ ನಾವು ಫೆಬ್ರವರಿ ಒಳಗೆ ಉಗ್ರವಾದ ಪ್ರತಿಭಟನೆಯನ್ನು ಬೆಂಗಳೂರಾಗ ಮಾಡ್ತೀವಿ ಅಂತ ಹೇಳ್ಬೋದು. ನಾವು ಸುಜಾತ ಚಿಂಚೋಳಿ ತಾಂಬಾಶೆಟ್ಟಿ. ಇದು ಪ್ರತಿಭಟನೆ ಮಾಡ್ಬೋದ್ರಿ? ಪ್ರತಿಭಟನೆ ಬರ್ರಿ ಒಳಗೆ ಬರ್ರಿ.